ಮಾವಿನ ಹಣ್ಣಿನ ಘಮ ಇಲ್ಲಿ ಮಾತ್ರವಲ್ಲ, ಅಮೆರಿಕದಲ್ಲೂ ಹಬ್ಬಿದೆ. ಮತ್ತಲ್ಲಿ ಭಾರತೀಯ ಮಾವು ಎಲ್ಲರಲ್ಲಿ ಆಸೆ ಹುಟ್ಟಿಸ್ತಾ ಇದೆ. ವರದಿಯ ಪ್ರಕಾರ ವರ್ಜಿನಿಯಾದಲ್ಲಿ ಮಾವಿನ ಹಣ್ಣುಗಳ ವ್ಯಾಪಾರ ನಡೆಸುತ್ತಿರುವ ಸಮೀರ್ ಘನಾಸ್ ಮಾವಿನ ಹಣ್ಣುಗಳ ಪೆಟ್ಟಿಗೆಗಳು ಬಂದ ತಕ್ಷಣ ಮಾರಾಟವಾಗ್ಬಿಡತ್ತೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಮಾವಿಗೆ ಅಲ್ಲಿ ಡಿಮ್ಯಾಂಡ್ ಇದೆ. ಮೊದಲು ಮೆಕ್ಸಿಕನ್ ಮಾವಿನ ಹಣ್ಣುಗಳನ್ನ ತಿಂತಿದ್ದವರು ಕೂಡ ಈಗ ಭಾರತೀಯ ಮಾವಿನ ಹಣ್ಣುಗಳ ಕಡೆಗೆ ತಿರುಗಿದ್ದಾರೆ ಅಂತ ಹೇಳಲಾಗುತ್ತೆ. ಹೆಚ್ಚಿನ ಅಮೆರಿಕನ್ ಅಂಗಡಿಗಳಲ್ಲಿ ಲಭ್ಯವಿರುವ ಮಾವಿನ ಹಣ್ಣುಗಳು ಮೆಕ್ಸಿಕನ್ ಮಾವಿನ ಹಣ್ಣುಗಳು. ಅವು ವರ್ಷಪೂರ್ತಿ ಸಿಗತ್ತೆ ಮತ್ತು ಬೆಲೆ ಅಗ್ಗವಾಗಿರುತ್ತೆ. ಆದ್ರೆ ಅಮೆರಿಕನ್ನರು ಕೆಲವು ತಿಂಗಳುಗಳವರೆಗೆ ಮಾತ್ರ ಲಭ್ಯವಿರುವ ಭಾರತೀಯ ಮಾವಿನ ಹಣ್ಣುಗಳನ್ನ ಹೆಚ್ಚು ಇಷ್ಟಪಡ್ತಾರೆ. ಭಾರತದಲ್ಲಿ ಈಗ ಹಲವು ಬಗೆಯ ಮಾವಿನ ಹಣ್ಣುಗಳಿವೆ. ಈ ಮಾವಿನ ಹಣ್ಣುಗಳು ದುಬಾರಿಯಾಗಿದ್ದು ಅಮೆರಿಕದಲ್ಲಿ ಒಂದು ಬಾಕ್ಸ್ಗೆ $50 ಮಾರಾಟ ಆಗುತ್ತೆ. ಭಾರತ ವಾರ್ಷಿಕವಾಗಿ ಸುಮಾರು 20 ಮಿಲಿಯನ್ ಟನ್ ಮಾವಿನ ಹಣ್ಣುಗಳನ್ನು ಉತ್ಪಾದಿಸುತ್ತೆ. ಇದು ವಿಶ್ವದ ಒಟ್ಟು ಮಾವಿನ ಹಣ್ಣುಗಳ ಅರ್ಧದಷ್ಟಾಗಿದೆ. ಆದರೂ ಹಲವು ವರ್ಷಗಳ ಕಾಲ ಈ ಮಾವಿನ ಹಣ್ಣುಗಳನ್ನ ಅಮೆರಿಕದಲ್ಲಿ ಮಾರಾಟ ಮಾಡೋಕೆ ಸಾಧ್ಯ ಆಗಲಿಲ್ಲ. ವಿದೇಶಿ ಕೀಟಗಳು ಮತ್ತು ರೋಗಗಳಿಂದ ರಕ್ಷಿಸೋಕೆ ಅಂತ ಅಮೆರಿಕ 1989ರಿಂದ 2006ರವರೆಗೆ ನಿಷೇಧ ಹೇರಿತ್ತು. ಸಣ್ಣ ಕೀಟಗಳು ಮಾವಿನ ಹಣ್ಣುಗಳೊಂದಿಗೆ ಬರಬಹುದು, ಅಲ್ಲಿ ಕೃಷಿಗೆ ಹಾನಿಯಾಗಬಹುದು ಅನ್ನೋದು ಅದರ ಉದ್ದೇಶ ಆಗಿತ್ತು. ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಮಾವಿನ ಹಣ್ಣುಗಳನ್ನ ಸಾಮಾನ್ಯವಾಗಿ ಬಿಸಿ ನೀರಿನಿಂದ ಸಂಸ್ಕರಿಸಲಾಗುತ್ತೆ. ಭಾರತೀಯ ಮಾವಿನ ಹಣ್ಣುಗಳು ಹೆಚ್ಚು ಸೂಕ್ಷ್ಮವಾಗಿದ್ದು ಈ ಸಂಸ್ಕರಣಾ ಪ್ರಕ್ರಿಯೆ ಅವುಗಳ ಗುಣಮಟ್ಟ ಮತ್ತು ರುಚಿ ಎರಡನ್ನೂ ಹಾಳು ಮಾಡುತ್ತೆ. ಗಾಮಾ ವಿಕಿರಣ ವಿಧಾನ ಕೀಟಗಳನ್ನ ಕೊಲ್ಲತ್ತೆ ಮತ್ತು ಮಾವು ಹಾಳಾಗುವುದನ್ನ ತಡೆಯುತ್ತೆ. ಆದ್ರೆ ಈ ತಂತ್ರ ಬಳಸೋದಕ್ಕೆ ಒಪ್ಪಿಗೆ ಸಿಗೋಕೆ ಬಹಳ ಸಮಯ ತೆಗೆದುಕೊಳ್ತು. ದಕ್ಷಿಣ ಅಮೆರಿಕದ ಲಾಬಿಗಳು ಕೂಡ ಇದಕ್ಕೆ ಅಡ್ಡಿಯಾದವು. ಅಂತಿಮವಾಗಿ 2006ರಲ್ಲಿ ಯುಎಸ್ ಅಧ್ಯಕ್ಷ ಜಾರ್ಜ್ ಬುಷ್ ಮತ್ತು ಮನಮೋಹನ್ ಸಿಂಗ್ ನಿಷೇಧ ತೆಗೆದುಹಾಕೋಕೆ ನಿರ್ಧರಿಸಿದ್ರು. ಎರಡೂ ದೇಶಗಳು ಜಂಟಿಯಾಗಿ ಗಾಮಾ ವಿಕಿರಣ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡವು. ಮೋದಿ 2025ರಲ್ಲಿ ಯುಎಸ್ಗೆ ಭೇಟಿ ನೀಡಿದಾಗ ಮಾವಿನ ಹಣ್ಣುಗಳನ್ನ ವ್ಯಾಪಾರ ಮಾತುಕತೆಗಳಲ್ಲಿ ಉಲ್ಲೇಖಿಸಲಾಯಿತು. ಅಮೆರಿಕಕ್ಕೆ ಭಾರತದ ಮಾವಿನ ಹಣ್ಣುಗಳು ಬೇಕು, ಆದ್ರೆ ಅವುಗಳನ್ನ ಅಮೆರಿಕಕ್ಕೆ ಸಾಗಿಸೋದು ಮತ್ತೊಂದು ತಲೆನೋವು. ಕೊಯ್ಲು ಮಾಡಿದ ನಂತರ ಮಾವಿನ ಹಣ್ಣುಗಳನ್ನ ಯುಎಸ್ ಕೃಷಿ ಇಲಾಖೆ ಅಧಿಕಾರಿಗಳು ಪರಿಶೀಲಿಸುತ್ತಾರೆ. ನಂತರ ಅದನ್ನ ಪ್ರಯಾಣಿಕರ ಜೆಟ್ಗಳಲ್ಲಿ ಲೋಡ್ ಮಾಡಲಾಗುತ್ತೆ. ಇಳಿದ ನಂತರ ಯುಎಸ್ ಗಡಿ ಪಡೆ ಅದನ್ನ ಗೋದಾಮಿಗೆ ಕಳಿಸುತ್ತೆ. ಇದೆಲ್ಲವನ್ನೂ 7 ದಿನಗಳಲ್ಲಿ ಮಾಡಬೇಕು. ಈ ಪೂರೈಕೆ ಸರಪಳಿಯಲ್ಲಿ ಎಲ್ಲಿಯಾದ್ರೂ ಒಂದೇ ದಿನದ ಅಡಚಣೆಯಾದ್ರೂ $1,000 ನಷ್ಟ ಆಗ್ಬಹುದು. ಯಾಕಂದ್ರೆ ಮಾವು ಬೇಗನೆ ಹಾಳಾಗತ್ತೆ. ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ದಕ್ಷಿಣ ಭಾರತದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು ಗಾಮಾ ವಿಕಿರಣ ಕೇಂದ್ರ ಇದೆ ಮತ್ತು ಪ್ರತಿ ವರ್ಷ ಮಾವಿನ ಋತುವಿನಲ್ಲಿ ಹೆಚ್ಚಿನ ಸಂಖ್ಯೆಯ ಮಾವಿನ ಹಣ್ಣುಗಳು ಅಲ್ಲಿ ಸಿಲುಕೊಳ್ಳುತ್ತೆ. ಇದಲ್ಲದೆ ಸರಕು ಸ್ಥಳದ ನಿರಂತರ ಕೊರತೆ ಇರುತ್ತೆ. ಹೆಚ್ಚಿನ ಮಾವಿನ ಹಣ್ಣುಗಳನ್ನ ಎಮಿರೇಟ್ಸ್ ಮತ್ತು ಖತರ್ ಏರ್ವೇಸ್ ವಿಮಾನಗಳು ಸೇರಿದಂತೆ ಪ್ರಯಾಣಿಕರ ವಿಮಾನಗಳ ಕೆಳಗಿನ ವಿಭಾಗಗಳಲ್ಲಿ ಸಾಗಿಸಲಾಗುತ್ತೆ. ಅಲ್ಲಿ ಅವುಗಳನ್ನ ಔಷಧಿಗಳು ಮತ್ತು ಎಲೆಕ್ಟ್ರಾನಿಕ್ಸ್ ನಂತಹ ವಸ್ತುಗಳ ಜೊತೆಗೆ ಸಂಗ್ರಹಿಸಲಾಗುತ್ತೆ. ಈ ವರ್ಷ ಇರಾನ್ ಯುದ್ಧದಿಂದಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟಕರವಾಗಿದೆ. ಅನೇಕ ವಿಮಾನಗಳು ತಡವಾಗಿ ಬರುತ್ತೆ ಮತ್ತು ರದ್ದಾಗುತ್ತೆ. ಈ ತೊಂದರೆಗಳ ಹೊರತಾಗಿನೂ ಬೇಡಿಕೆ ಕಡಿಮೆ ಆಗಿಲ್ಲ. ಅಮೆರಿಕನ್ನರಿಗೆ ಭಾರತದ ಮಾವಿನ ಹಣ್ಣುಗಳು ಅಂತಂದ್ರೆ ಬಲು ಇಷ್ಟ. ಆದರೆ ಭಾರತೀಯರು ಹೆಚ್ಚಾಗಿ ಬೆಲೆ ಬಗ್ಗೆ ದೂರ್ತಾ ಇರ್ತಾರೆ. ಹಾಗಾಗಿ ಮಾವಿನ ಹಣ್ಣುಗಳು ಅಮೆರಿಕದಲ್ಲಿ ಹೆಚ್ಚಾಗಿ ಮಾರಾಟವಾಗ್ತಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.